ಮನೆ ಮುಂದೆ ನಿಂತ ಕೊಳಚೆ ನೀರು ಕ್ಯಾರೆ ಎನ್ನದ ಅಧಿಕಾರಿಗಳು. ದೊಡ್ಡಬಳ್ಳಾಪುರ ತಾಲೂಕು ಕಚೇರಿಯ ಕೂಗಳಿತೆ ದೂರದಲ್ಲಿ ಇರುವಂತಹ ಮನೆಗಳ ಪರಿಸ್ಥಿತಿ ಇದಾಗಿದ್ದು, ತಾಲೂಕಿನ ಕಚೇರಿ ಪಾಳ್ಯದ ಕೆಲ ಮನೆಗಳ ನಿವಾಸಿಗಳು ಕುಳಿತ ಕಲುಷಿತ ನೀರಿನ ಪಕ್ಕದಲ್ಲಿ ಜೀವನ ಸಾಗಿಸುವಂತಾಗಿದೆ. ದೊಡ್ಡಬಳ್ಳಾಪುರ ತಾಲೂಕಿನ ನಗರ ಭಾಗದ ಮುಖ್ಯ ವಾರ್ಡ್ಗಳಲ್ಲಿ ಒಂದಾದ ಕಚೇರಿ ಪಾಳ್ಯದ ಪರಿಸ್ಥಿತಿ ನೋಡಲಾಗದು. ಸುತ್ತಮುತ್ತಲಿನ ಕೊಳಚೆ ನೀರು ಕಚೇರಿ ಪಾಳ್ಯದಲ್ಲಿ ಕುಂಟೆ ರೀತಿಯ ಗುಂಡಿ ಸೇರ್ತಾ ಇದ್ದು, ಗುಂಡಿಯ ಪಕ್ಕದಲ್ಲಿ ಇರುವ ಮನೆಗಳಿಗೆ ಕೊಳಚೆ ನೀರಿನ ವ್ಯವಸ್ಥೆಯಿಂದಾಗಿ ಸಮಸ್ಯೆ ಎದುರಾಗಿದೆ. ಸ್ಥಳೀಯರು ಅದಲ್ಲತ್ತ ಮಾತನಾಡಿ, ಚುನಾವಣಾ ಸಂದರ್ಭದಲ್ಲಿ ಮತಕ್ಕಾಗಿ ಬರುವ ಎಲ್ಲ ನಾಯಕರು ಆಶ್ವಾಸನೆ ನೀಡಿ ಹೋಗ್ತಾರೆ. ಆದರೆ ಚುನಾವಣೆ ನಂತರ ಯಾರೊಬ್ರು ಕೂಡ ನಮ್ಮ ಮನೆಗಳ ಕಡೆ ಬರೋದಿಲ್ಲ. ಮನೆಯಲ್ಲಿ ಪುಟ್ಟ ಮಕ್ಕಳಿದ್ದಾರೆ, ಆರೋಗ್ಯದ ಸಮಸ್ಯೆಗಳು ಎದುರಾಗಿದ್ದು ನಮ್ಮ ಗೋಳು ಕೇಳುವರಿಲ್ಲ. ನಗರಸಭೆಯ ಸಿಬ್ಬಂದಿಯು ಕೂಡ ನಮ್ಮ ಮನೆಯ ಕಡೆ ಬರ್ತಾ ಇಲ್ಲ. ನಮ್ಮ ಪರಿಸ್ಥಿತಿ ಹೇಳಿಕೊಂಡು ಕೂಡ ಯಾರಿಗೂ ಅರ್ಥವಾಗ್ತಾ ಇಲ್ಲ. ನಗರಸಭೆಯ ಅಧಿಕಾರಿಗಳಲ್ಲಿ ಮನವಿ ಮಾಡ್ತೇವೆ, ನಮ್ಮ ಆರೋಗ್ಯದ ದೃಷ್ಟಿಯಿಂದ ಕೊಳಚೆ ನೀರು ಉತ್ತಮ ರೀತಿಯಲ್ಲಿ ಹರಿದು ಹೋಗಲು ಚರಂಡಿ ನಿರ್ಮಾಣ ಮಾಡಿಕೊಡಿ ಅಂತ ಮನವಿ ಮಾಡಿದ್ದಾರೆ. ಈ ಕುರಿತು ದೊಡ್ಡಬಳ್ಳಾಪುರ ನಗರಸಭೆ ಗಮನ ಹರಿಸಬೇಕು ಎಂಬುದೇ ನಮ್ಮ ಆಶಯ. ಶಿವಕುಮಾರ ಸ್ವಾಮಿ, ದೊಡ್ಡಬಳ್ಳಾಪುರ, ಸಿಟಿ ಟಿವಿ. ತೋರಿಸಿದ್ದೀವಿ. ಮಳೆ ಬಂತಂದ್ರೆ ನಮ್ಮ ಮನೆ ಒಳಗಡೆಯಿಂದ ಬರುತ್ತೆ ಸರ್ ನೀರು. ಇನ್ನೇನು ಮಳೆ ಕುಂಟೆ ನೀರೇ ಒಳಗಡೆಯಿಂದ ಒಳಗೆ ಬರುತ್ತೆ ನೀರು. ಇಲ್ಲಿ ಗಂಟ ಬರುತ್ತೆ. ಹುಡುಗರಿಗೆಲ್ಲ ಚಿಕನ್ ಗುನ್ಯ ಬಂದಿದ್ರು, ನಮಗೂ ಚಿಕನ್ ಗುನ್ಯ ಅಟ್ಯಾಕ್ ಆಗಿದೆ. ಇವರು ಚಿಕನ್ ಗುನ್ಯ ಬಂದಿದ್ದು, ಚಿಕನ್ ಗುನ್ಯ ಅಟ್ಯಾಕ್ ಆಗಿ ಟ್ರೀಟ್ಮೆಂಟ್ ತಗೊಂಡು ಮತ್ತೆ ಇನ್ನೊಂದ್ಸರಿ ಸ್ಟಾರ್ಟ್ ಆಗಿದೆ. ಏನ್ ಸರ್ ಮಾಡೋದು? ಸೊಳ್ಳೆಗಳು ಎಷ್ಟೆಷ್ಟಪ್ಪ ಬರುತ್ತೆ. ಅವ್ರಿಗೆ ಹೇಳೋದಕ್ಕೆ ಕಿವಿ ಮೇಲೆ ಹಾಕೊಳಲ್ಲ. ಆ ಕೇಸ್ಗೂ ನಮಸ್ತೆ, ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಚೇತನ್ ಕುಮಾರ್ ಅಂತ ಮಾತಾಡ್ತಾ ಇರೋದು. ಈ ದಿನ ಒಂದು ಸಂಘಟನೆಗೆ ಮನವಿ ಕೊಟ್ಟಿದ್ದಾರೆ ಕಚೇರಿಪಳ್ಳದಿಂದ. ಈ ಪಿಟ್ಗುಂಡಿ ನೀರು, ಕುಂಟೆ ನೀರುಗಳಲ್ಲಿ ಕೆರೆ ನೀರು, ಕುಂಟೆ ನೀರು, ಆಮೇಲೆ ಪಿಟ್ಗುಂಡಿ ನೀರೆಲ್ಲ ಕುಂಟೆಗೆ ಬಂದು ಮನೆ ಮುಂದೆ ಸೇರ್ತಾ ಇದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಇವತ್ತು ವೀಕ್ಷಿಸಲು ಬಂದಿದ್ದೀನಿ. ಇವತ್ತು ನೋಡಿದ್ರಿಂದ ತುಂಬಾ ಗಲೀಜಾಗಿದೆ. ಮಕ್ಕಳು ಮರಿ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ ಈ ದಿನ. ಆದ್ರಿಂದ ನಗರಸಭೆಗೆ ಒಂದು ಮನವಿ ಕೊಟ್ಟು ಇನ್ನೊಂದು ವಾರದ ಒಳಗಡೆ ನಮ್ಗೆ ಒಂದು ಅದರ ಕೆಲಸ ಆಗಿಲ್ಲ ಅಂದ್ರೆ ಒಂದು ಮುತ್ತಿಗೆ ಹಾಕುವುದರ ಮೂಲಕ ನಾವು ಉತ್ತರವನ್ನು ಕೊಡ್ತೀವಿ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಸಿದ್ದಿ ಟಿವಿಯ ಬಿಗ್ ಇಂಪ್ಯಾಕ್ಟ್. ಸಿದ್ದಿ ಟಿವಿ ವರದಿಗೆ ಎಚ್ಚೆತ್ತ ಅಧಿಕಾರಿಗಳು. ವರ್ಷ ಕಳೆದ್ರೂ ಆಗದ ಕೆಲಸ ಒಂದೇ ತಿಂಗಳಲ್ಲಿ ಮಾಡ್ತು ನಮ್ಮ ವರದಿ. ಬಿಟ್ಟಿದ್ದು ಜಸ್ಟ್ ಪ್ರೋಮೋ, ಅಭಿ ಪಿಕ್ಚರ್ ಬಾಕಿ ಹೈ. ಜಸ್ಟ್ ಪ್ರೋಮೋಕ್ಕೆ ಎಚ್ಚೆತ್ತ ಅಧಿಕಾರಿ, ಇನ್ನು ಕಂಪ್ಲೀಟ್ ರಿಪೋರ್ಟ್ ಹೊರಬಂದಿಲ್ಲ. ಸಿದ್ದಿ ಟಿವಿಗೆ ಧನ್ಯವಾದ ಹೇಳಿದ್ದಾರೆ ರೈತರು. 1 ವರ್ಷ ಕಳೆದ್ರೂ ಆಗದ ಕೆಲಸ 1 ತಿಂಗಳಲ್ಲಿ ಮಾಡ್ತು ಸಿದ್ದಿ ಟಿವಿ ವರದಿ. ಒಂದು ಪ್ರೋಮೋದಿಂದಲೇ ಎಚ್ಚೆತ್ತ ಕೃಷಿ ಅಧಿಕಾರಿ. ರೈತರಿಗೆ ತಲುಪಬೇಕಾಗಿದ್ದ ಯಂತ್ರೋಪಕರಣಗಳ ಬಗ್ಗೆ ವರದಿ ಮಾಡಿತ್ತು ಈ ಹಿಂದೆ ಸಿದ್ದಿ ಟಿವಿ. ವರದಿ ಬೆನ್ನಲ್ಲೇ ಕೆಲಸ ಪ್ರಾರಂಭ ಮಾಡಿದ್ರು ಅಧಿಕಾರಿಗಳು. ನಮ್ಮ ವರದಿಯಿಂದ ರೈತರ ಮನೆಬಾಗಿಲಿಗೆ ಬಂದವು ಕೃಷಿ ಉಪಕರಣಗಳು. ಕಂಪ್ಲಿ ರೈತ ಸಂಪರ್ಕ ಕೇಂದ್ರದಲ್ಲಿ ಎಸ್ಸಿ ಎಸ್ಟಿ ರೈತರಿಗೆ ಕೃಷಿ ಯಂತ್ರೋಪಕರಣಗಳ ನೀಡುವಲ್ಲಿ ಆದ ಗೋಲ್ಮಾಲ್ ಬಗ್ಗೆ ದಿನಾಂಕ 4/11/2023 ಸಿದ್ದಿ ಟಿವಿ ವರದಿ ಮಾಡಿತ್ತು. ಆ ವರದಿ ಬೆನ್ನಲ್ಲೇ ಕೃಷಿ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಎಚ್ಚೆತ್ತು ರೈತರಿಗೆ ತಲುಪಿಸಬೇಕಾಗಿದ್ದ ಯಂತ್ರೋಪಕರಣಗಳನ್ನ ತಲುಪಿಸ್ತಾ ಇದ್ದಾರೆ. ವರದಿ ಮೊದಲು ರೈತರ ಕರೆಗೆ ರೆಸ್ಪಾನ್ಸ್ ಮಾಡದ ಹಾಗೂ ಸಮಸ್ಯೆಗಳಿಗೆ ಸ್ಪಂದಿಸದೆ ಹಾರಿಕೆ ಉತ್ತರ ನೀಡ್ತಾ ಇದ್ದಂತಹ ಕಂಪ್ಲಿಯ ರೈತ ಸಂಪರ್ಕ ಕೇಂದ್ರದ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ನಮ್ಮ ವರದಿ ನಂತರ ರೈತರಿಗೆ ಕರೆ ಮಾಡಿದ್ದಾರೆ. ಕರೆ ಮಾಡಿ ಮಾತನಾಡಿದ್ದಾರೆ. ರೈತರಿಗೆ ಕೊಡಬೇಕಾಗಿದ್ದ ಕೃಷಿ ಸಾಮಗ್ರಿಗಳನ್ನ ನೀಡಿದ್ದಾರೆ ಕೆಲವರಿಗೆ. ಇದು ಸಿದ್ದಿ ಟಿವಿಯ ಬಿಗ್ ಇಂಪ್ಯಾಕ್ಟ್. ಕೃಷಿ ಯಂತ್ರೋಪಕರಣಗಳಲ್ಲಿ ಮತ್ತೆ ಗೋಲ್ಮಾಲ್. ನಿರೀಕ್ಷಿಸಿ ಮತ್ತೆ ಗೋಲ್ಮಾಲ್. ಕರ್ವೆ ರಾಜ್ಯಾಧ್ಯಕ್ಷ ನಾರಾಯಣಗೌಡರನ್ನ ಕೂಡಲೇ ರಿಲೀಸ್ ಮಾಡಿ, ಬಳೆ ಮಲ್ಲಿಕಾರ್ಜುನ್ ಆಗ್ರಹ. ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಟಿ.ಎ. ನಾರಾಯಣಗೌಡರನ್ನ ಬಂಧಿಸಿರುವುದು ಖಂಡನೀಯ. ಈ ಕೂಡಲೇ ಅವರನ್ನ ಬಿಡುಗಡೆಗೊಳಿಸಬೇಕು ಅಂತ ಕರ್ನಾಟಕ ರಕ್ಷಣಾ ವೇದಿಕೆಯ ಕಂಪ್ಲಿ ತಾಲೂಕು ಅಧ್ಯಕ್ಷ ಬಳೆ ಮಲ್ಲಿಕಾರ್ಜುನ್ ಸರ್ಕಾರಕ್ಕೆ ಎಚ್ಚರಿಕೆ ರವಾನಿಸಿದ್ರು. ಹೌದು ವೀಕ್ಷಕರೇ, ನಗರದ ಪಟ್ಟಣದ ಪ್ರವಾಸಿ ಮಂದಿರದ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು. ಬೆಂಗಳೂರಿನಲ್ಲಿ ಇರುವಂತಹ ಪರಭಾಷೆಗಳು ಆದ ಹಿಂದಿ, ಇಂಗ್ಲಿಷ್, ತೆಲುಗು ಹಾಗೂ ತಮಿಳು ಭಾಷೆಯಲ್ಲಿ ಇರುವ ನಾಮಫಲಕವನ್ನ ತೆರವುಗೊಳಿಸಲು ಕನ್ನಡ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಟಿ.ಎ. ನಾರಾಯಣಗೌಡ ನೇತೃತ್ವದಲ್ಲಿ ಹೋರಾಟ ನಡೆಸಿ ಪರಭಾಷೆ
ನಾಮಫಲಕವನ್ನ ಕಿತ್ತೆಸೆದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಹಿಂದೆ ಕನ್ನಡಕ್ಕೆ ಮೊದಲ ಪ್ರಾಮುಖ್ಯತೆ ನೀಡುವಂತೆ ಪ್ರತಿಯೊಬ್ಬ ವ್ಯಾಪಾರಸ್ಥರಿಗೆ, ಅಂಗಡಿ ಮಾಲೀಕರಿಗೆ ಎಚ್ಚರಿಕೆ ನೀಡಲಾಗಿತ್ತು. ಹೋರಾಟ ನಿರತರಾಗಿದ್ದ ಟಿ.ಎ. ನಾರಾಯಣಗೌಡರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈ ಮೂಲಕ ಸರ್ಕಾರ ಕನ್ನಡ ಪರ ಹೋರಾಟಗಾರನ ಹತ್ತಿಕ್ಕುವ ಹುನ್ನಾರವನ್ನ ನಡೆಸಿದೆ. ಸರ್ಕಾರದ ಈ ನಡೆಯನ್ನ ಕರಿವೆ ಕಂಪ್ಲಿ ತಾಲೂಕು ಘಟಕ ಖಂಡಿಸುತ್ತೆ. ಕರಿವೆ ಬಳ್ಳಾರಿ ಜಿಲ್ಲಾಧ್ಯಕ್ಷರು ಆದ ಚಾನಲ್ ಶೇಖರ್ ಅವರ ಆದೇಶದ ಮೇರೆಗೆ ಇಂದು ಸುದ್ದಿಗೋಷ್ಠಿ ನಡೆಸಿ ಸರ್ಕಾರಕ್ಕೆ ಎಚ್ಚರಿಸಲಾಗಿದೆ. ಈ ಕೂಡಲೇ ಸರ್ಕಾರ ನಮ್ಮ ರಾಜ್ಯಾಧ್ಯಕ್ಷರನ್ನ ಬಿಡುಗಡೆಗೊಳಿಸಬೇಕು. ಒಂದು ವೇಳೆ ರಿಲೀಸ್ ಮಾಡದೆ ಹೋದ್ರೆ ಗ್ರಾಮ ಮಟ್ಟದಿಂದ ರಾಜ್ಯದ ತನಕ ನಮ್ಮ ಸಂಘಟನೆಯ ಕಾರ್ಯಕರ್ತರನ್ನ ಒಗ್ಗೂಡಿಸಿ ಬೆಂಗಳೂರಿನಲ್ಲಿ ಉಗ್ರ ಹೋರಾಟ ನಡೆಸಲಾಗುತ್ತೆ ಅಂತ ಎಚ್ಚರಿಕೆ ರವಾನಿಸಿದರು. ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಟಿ.ಎ. ನಾರಾಯಣಗೌಡರ ಬಂಧನ ಖಂಡಿಸಿ ಕಂಪ್ಲಿ ತಾಲೂಕು ವಿಧಾನಸಭಾ ಕ್ಷೇತ್ರ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಅವ್ರನ್ನ ಬಿಡುಗಡೆ ಮಾಡಬೇಕಂತೇಳಿ, ಹಾಗೆ ನಮ್ಮ ಹುಟ್ಟು ಹೋರಾಟಗಾರರು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು ಅವರ ಕನ್ನಡ ಪರ ಕನ್ನಡ ಒಂದು ನಾಮಫಲಕಗಳನ್ನು 60% ಇವು ಆದೇಶ ಮಾಡಬೇಕಂತೇಳಿ ಸರ್ಕಾರಕ್ಕೆ ಮನವಿ ಕೊಟ್ಟಿತ್ತು. ಹಾಗೆ 27ನೇ ತಾರೀಕಿಗೆ ನಾವು 27ನೇ ತಾರೀಕು ಅವನ್ನ ಖಂಡಿಸ್ತೀವಿ ಅಂತೇಳಿ ಸರ್ಕಾರಕ್ಕೆ, ಮಹಾನಗರ ಪಾಲಿಕೆಗೆ ಗೌಡ ರಾಜ್ಯಾಧ್ಯಕ್ಷರು ಎಲ್ಲ ಮನವಿ ಮಾಡಿದರು. ಆ ನಿಟ್ಟಿನಲ್ಲಿ ಸುಮಾರು ಒಂದು 50,000 ಜನಸಂಖ್ಯೆ ರಾಜ್ಯಾಧ್ಯಕ್ಷರು ಎಲ್ಲ ಜಿಲ್ಲಾ 31 ಜಿಲ್ಲಾ 224 ತಾಲೂಕುಗಳು ಎಲ್ಲ ಮಟ್ಟದಲ್ಲಿ ಹೋಗಿ ಬೆಂಗಳೂರಲ್ಲಿ ಹೋರಾಟ ಮಾಡಿತ್ತು. ಆದರೂ ಈ ಸರ್ಕಾರ, ನಮ್ಮ ಸರ್ಕಾರಕ್ಕೆ ಕನ್ನಡ ಪರಕ್ಕೆ ನ್ಯಾಯ ಕೊಡಲೇಬೇಕಂತ ಹೇಳೋಕ್ಕೆ ಹೋದರೆ ನ್ಯಾಯ ಮಾಡೋರಿಗೆ ಒಂದು ಸರ್ಕಾರ ನಮ್ಮನ್ನ ರಾಜ್ಯಾಧ್ಯಕ್ಷರನ್ನ ಒಂದು ಜೈಲಿಗೆ ಹಾಕೋ ಒಂದು ನಿಟ್ಟಿನಲ್ಲಿ ಒಂದು ಇದು ಮಾಡಿದೆ. ಮುಂದಿನ ದಿನಗಳಲ್ಲಿ ಗ್ರಾಮ ಮಟ್ಟದಲ್ಲಿಂದ ಬೆಂಗಳೂರು ತನಕ ಹೋರಾಟ ಮಾಡೋಂಥ ಎಚ್ಚರಿಕೆಯನ್ನು ಕಂಪ್ಲಿ ತಾಲೂಕಿನಿಂದ ಕೊಡ್ತಾಯಿದೆ ಅಂತ ಹೇಳ್ತಾ ಇದ್ದೀವಿ. ಹಾಗೆ ರಾಜ್ಯಾಧ್ಯಕ್ಷರು ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡರನ್ನ ಅತಿ ಶೀಘ್ರದಲ್ಲೇ ಬಿಡುಗಡೆ ಮಾಡಬೇಕು. ಇಲ್ಲವಂದರೆ ಗ್ರಾಮ ಘಟಕಗಳಿಂದ ಸುಮಾರು ಒಂದೊಂದು ಗ್ರಾಮ ಘಟಕಗಳಿಂದ 50 ಜನ 100 ಜನ ಕರ್ಕೊಂಡೋಗಿ ಇಡೀ ಬೆಂಗಳೂರಾದ್ಯಂತ ಹೋರಾಟ ಮಾಡುವಂಥ ಪರಿಸ್ಥಿತಿ ಬರ್ತಂತ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಟಿ.ಎ. ನಾರಾಯಣಗೌಡ, ಬಣದ ಕಂಪ್ಲಿ ತಾಲೂಕು ಗೌರವಾಧ್ಯಕ್ಷ ಎಂ. ಶ್ರೀನಿವಾಸ್, ಪ್ರಧಾನ ಕಾರ್ಯದರ್ಶಿ ಎನ್. ತಿಪೇಶ್, ಉಪಾಧ್ಯಕ್ಷ ವೈ.ಬಿ. ನಾಗರಾಜ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ರಘುವೀರ್, ಸುದ್ದಿ ಟಿವಿ, ಕಂಪ್ಲಿ. ಅತಿಥಿ ಉಪನ್ಯಾಸಕರ ಸಮಸ್ಯೆಗಳನ್ನು ಪರಿಹರಿಸಿ ಪದವಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಗೊಂದಲವನ್ನು ಬಗೆಹರಿಸಲು ಬೃಹತ್ ವಿದ್ಯಾರ್ಥಿಗಳ ಪ್ರೊಟೆಸ್ಟ್. ಇಂದು ಬಳ್ಳಾರಿಯಲ್ಲಿ ಎಐಡಿಎಸ್ಒ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಅತಿಥಿ ಉಪನ್ಯಾಸಕರ ಬೇಡಿಕೆ ಈಡೇರಿಸಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಗೊಂದಲ ಪರಿಹಾರಕ್ಕೆ ಆಗ್ರಹಿಸಿ ವಿದ್ಯಾರ್ಥಿಗಳ ಬೃಹತ್ ಪ್ರತಿಭಟನೆ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ಮಾಡಲಾಗಿದೆ. ಎಐಡಿಎಸ್ಒ ರಾಜ್ಯ ಖಜಾಂಚಿ ಸುಭಾಷ್ ಬಿಜೆ ಅವರು ಮಾತನಾಡಿ, ಈಗಾಗಲೇ ತಮ್ಮ ಸೂಕ್ತ ಗಮನದಲ್ಲಿ ಇರುವಂತೆ ರಾಜ್ಯದ ಸರ್ಕಾರಿ ಪದವಿ ಕಾಲೇಜುಗಳ ಅತಿಥಿ ಉಪನ್ಯಾಸಕರು ತಮ್ಮ ನ್ಯಾಯಯುತ ಬೇಡಿಕೆಗಳಿಗಾಗಿ ತರಗತಿಯನ್ನ ಬಹಿಷ್ಕರಿಸಿ ಕಳೆದ 2 ವಾರಗಳಿಂದ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಬಹುಪಾಲು ಅತಿಥಿ ಉಪನ್ಯಾಸಕರ ಮೇಲೆ ಅವಲಂಬಿತವಾಗಿರುವ ರಾಜ್ಯದ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಬಹುತೇಕ ತರಗತಿಗಳು ಸ್ಥಗಿತಗೊಂಡಿದೆ. ಒಂದೆಡೆ ತರಗತಿಗಳು ನಡೀತಾ ಇಲ್ಲ, ಮತ್ತೊಂದೆಡೆ ಸೆಮಿಸ್ಟರ್ ಪರೀಕ್ಷೆ ದಿನಾಂಕಗಳು ಸಮೀಪಿಸ್ತಾ ಇದೆ. ಶೈಕ್ಷಣಿಕವಾಗಿ ನಷ್ಟ ಅನುಭವಿಸ್ತಾ ಇರುವ ವಿದ್ಯಾರ್ಥಿಗಳಿಂದ ಈ ಪರಿಸ್ಥಿತಿಯು ಸಾಕಷ್ಟು ಆತಂಕಕ್ಕೆ ತಳ್ಳಿದೆ. ಗಣರಾಜ್ಯ ಸರ್ಕಾರ ಕೂಡಲೇ ಈ ಕುರಿತು ಗಮನ ಹರಿಸಬೇಕು. ಅತಿಥಿ ಉಪನ್ಯಾಸಕರ ಸಮಸ್ಯೆಗಳಿಂದ ಪರಿಶೀಲಿಸಿ ಅವರಿಗೆ ನ್ಯಾಯ ಒದಗಿಸಬೇಕು ಮತ್ತು ಕಾಲೇಜುಗಳಲ್ಲಿ ಪಾಠಗಳು ಸರಿಯಾಗಿ ನಡೆಯುವ ನಿಟ್ಟಿನಲ್ಲಿ ಪೂರಕ ವಾತಾವರಣವನ್ನು ಕಲ್ಪಿಸಬೇಕು ಅಂತ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಎಐಡಿಎಸ್ಒ ಜಿಲ್ಲಾಧ್ಯಕ್ಷರು ರವಿಕಿರಣ್, ಜೆಪಿ ಉಪಾಧ್ಯಕ್ಷರು ಕೆ. ಈರಣ್ಣ, ಖಜಾಂಚಿ ಎಂ. ಶಾಂತಿ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು.
ವಿದ್ಯಾರ್ಥಿಗಳು ಇಂದು ದಿಢೀರ್ ಪ್ರತಿಭಟನೆಯನ್ನ ಕೈಗೊಂಡಿರುವ ಘಟನೆ ಕಂಪ್ಲಿ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಜರುಗಿದೆ. ಎಸ್ ವೀಕ್ಷಕರೇ, ರಾಜ್ಯದ ಸರ್ಕಾರಿ ಪದವಿ ಕಾಲೇಜುಗಳ ಅತಿಥಿ ಉಪನ್ಯಾಸಕರು ತಮ್ಮ ನ್ಯಾಯಯುತ ಬೇಡಿಕೆಗಳಿಗಾಗಿ ತರಗತಿಗಳನ್ನ ಬಹಿಷ್ಕರಿಸಿ ಕಳೆದ 3-4 ವಾರಗಳಿಂದ ಪ್ರೊಟೆಸ್ಟ್ ನಡೆಸುತ್ತಿದ್ದಾರೆ. ಬಹುಪಾಲು ಅತಿಥಿ ಉಪನ್ಯಾಸಕರ ಮೇಲೆ ಅವಲಂಬಿತವಾಗಿರುವಂತಹ ರಾಜ್ಯದ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಬಹುತೇಕ ತರಗತಿಗಳು ಸ್ಥಗಿತಗೊಂಡಿದೆ. ಒಂದೆಡೆ ತರಗತಿಗಳು ನಡೀತಾ ಇಲ್ಲ, ಮತ್ತೊಂದೆಡೆ ಸೆಮಿಸ್ಟರ್ ಪರೀಕ್ಷೆಯ ದಿನಾಂಕಗಳು ಸಮೀಪಿಸ್ತಾ ಇದೆ. ಶೈಕ್ಷಣಿಕವಾಗಿ ನಷ್ಟ ಅನುಭವಿಸ್ತಾ ಇರುವ ವಿದ್ಯಾರ್ಥಿಗಳನ್ನ ಈ ಪರಿಸ್ಥಿತಿಯು ಸಾಕಷ್ಟು ಆತಂಕಕ್ಕೆ ತಳ್ಳಿದೆ. ರಾಜ್ಯ ಸರ್ಕಾರ ಕೂಡಲೇ ಈ ಕುರಿತು ಗಮನ ಹರಿಸಬೇಕು. ಅತಿಥಿ ಉಪನ್ಯಾಸಕರ ಸಮಸ್ಯೆಗಳನ್ನ ಪರಿಶೀಲಿಸಿ ಅವರಿಗೆ ನ್ಯಾಯ ಒದಗಿಸಬೇಕು ಮತ್ತು ಕಾಲೇಜುಗಳಲ್ಲಿ ಪಾಠಗಳು ಸರಿಯಾಗಿ ನಡೆಯುವ ನಿಟ್ಟಿನಲ್ಲಿ ಪೂರಕ ವಾತಾವರಣವನ್ನ ಕಲ್ಪಿಸಬೇಕು ಅಂತ ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ. ಕಾಲೇಜಿಗೆ ಬಂದಿವಿ ಅಂದರೆ ನೆಕ್ಸ್ಟ್ ವೀಕ್ ಬರ್ರಿ ತಗೊಂತಾರೆ ಕ್ಲಾಸ್, ಹಿಂಗೆ ಅಂತ ಹೋಗ್ತಾ ಇದ್ದಾರೆ. ಒಂದು ಬಂದ್ರೂ ಮುಂದಕ್ಕೆ ಹೋಗ್ತಾನೆ ಇರುತ್ತೆ ಕ್ಲಾಸ್ಗಳು. ಹಿಂಗಾದ್ರೆ ವಿದ್ಯಾರ್ಥಿಗಳು ಅನುಕೂಲ ಆಗಲ್ಲ, ಎಲ್ಲ ಅನಾನುಕೂಲಗಳನ್ನೇ ಆಗ್ತವೆ. ಹಾಗಾಗಿ ಆಲ್ಮೋಸ್ಟ್ ಎಲ್ಲರೂ ಕೇಳೋದು ಇಷ್ಟೇ, ಸರ್ಸ್ನ ಎಲ್ಲರೂ ಬೇಗ ಬಂದು ಕ್ಲಾಸ್ ಸ್ಟಾರ್ಟ್ ಮಾಡಲಿ, ಎಲ್ಲರಿಗೂ ಅನುಕೂಲ ಆಗಬೇಕು. ಕ್ಲಾಸ್ ಒಂದು ಆದರೆ ಮುಂದಿನ ಎಕ್ಸಾಮೇ ಅಂದರೆ ನಮಗೆ ಎಕ್ಸಾಮ್ಸ್ಗೆ ಅವಕ್ಕೆಲ್ಲಕ್ಕೂ ಅನುಕೂಲ ಆಗುತ್ತೆ. ಯಾಕಂದರೆ ಈಗ ಬ್ಯಾಕ್ ಆದ್ರೂ ಇವ್ರು ಯಾರು ಕೇರ್ ಮಾಡಲ್ಲ, ಏನಿದ್ರು ನೀವೇ ವಿದ್ಯಾರ್ಥಿಗಳು ನಿಮ್ಮ ಮೇಲೇನೆ ಬಿಟ್ಬಿಡ್ತಾರೆ. ಡೈಲಿ ಕಾಲೇಜ್ ಬಂದು ಬರೀ ಮನೆಗೆ ಹೋಗೋದೇ ಆಗಿದೆ ನಿಮ್ಮದು. ಇದೇ ಆಗುತ್ತೆ ಸರ್. ಪ್ರಿನ್ಸಿಪಲ್ ಏನು ಹೇಳ್ತಿದ್ದಾರೆ? ಪ್ರಿನ್ಸಿಪಲ್ ಕೇಳಿದ್ರೆ ಏನಿಲ್ಲ ಸರ್, ಗೌರ್ಮೆಂಟ್ ಹೇಳುತ್ತೆ ನಿಮಗೆ ವಿದ್ಯಾಭ್ಯಾಸ ತೊಂದರೆ ಆದರೂ ಕೂಡ ಅವ್ರು ಕಣ್ಣು ಮುಚ್ಚಿ ಕುಂತಿದ್ದಾರಾ? ಇಲ್ಲ ಸರ್, ನಾವು ಕೇಳಿದ್ರು ಕೂಡ ನೆಕ್ಸ್ಟ್ ವೀಕ್ ಬರ್ತಾರೆ, ಮುಂದಿನ ವಾರ ಬರ್ತಾರೆ, ಇನ್ನೊಂದು ಸ್ವಲ್ಪ ಟೈಮ್ ಬೇಕಮ್ಮ, ನಾವು ಹೇಳ್ಬೇಕು ಅಂತ ನಂಗೆ ಹೇಳ್ತಾರೆ. ಯಾವುದು ಫೆಸಿಲಿಟೀಸ್ ಎಲ್ಲ ಫೆಸಿಲಿಟೀಸ್ ಬಂದ್ರು ಕೂಡ ಅವ್ರು ಎಲ್ಲ ಡೈಲಿ ಈಗ ಹೋದ್ರೆ ನಿಮ್ಮ ಬರೀ ಕಾಲೇಜ್ಗೆ ಹೋಗಿ ಬರ್ತಾರೆ, ನಿಮ್ಮ ತಂದೆ ತಾಯಿ ಏನೋ ಯಾಕೆ ಜಲ್ದಿ ಬಂದಿದ್ರು ಮನೆಗೆ ಅಂತ ಹೇಳ್ತಾರೆ. ಅದಕ್ಕೆ ಕೇಳಿದಕ್ಕೋಸ್ಕರ ಇವತ್ತೆಲ್ಲರೂ ಸ್ಟೂಡೆಂಟ್ ಎಲ್ಲ ಕಲಿತು ಕೇಳ್ತಾ ಇರೋದು. ಇವಾಗ ಇಲ್ಲಿಗೆ ನಿಮ್ಗೆ ಏನಾದರೂ ಪ್ರೊಫೆಷನ್ ಇದು ಮಾಡಿದ್ರೆ ಮುಂದಿನ ಏನು ಮಾಡಕ್ಕೆ ರೆಡಿ ಇರ್ತಾರೆ? ಮೇನ್ ಅಂದರೆ ಏನು ಯೂನಿವರ್ಸಿಟಿಗೆ ಅಂತ ಕಳಿಸ್ಲೇಬೇಕಾಗುತ್ತೆ ಸರ್. ಎಕ್ಸಾಮ್ ಆಗೋದು ಮತ್ತೆ ಎಕ್ಸಾಮ್ ಫೈನಲ್ ಸರ್ ಅಷ್ಟೇ, ಫೈನಲ್ ಇದು ಇನ್ನು ತರಗತಿಯ ಸರಿಯಾಗಿ ನಡೀತಾ ಇಲ್ಲ, ನಮಗೆ ಎಕ್ಸಾಮ್ ಹತ್ರ ಬರ್ತಾ ಇದೆ, ನಮಗೆ ಪಾಠ ಮಾಡಿ, ಅತಿಥಿ ಉಪನ್ಯಾಸಕರ ಬೇಡಿಕೆ ಈಡೇರಿಸಿ ಪಾಠ ಮಾಡಿಸಿ, ಇಲ್ಲವಾದಲ್ಲಿ ಮುಂದಿನ ದಿನದಲ್ಲಿ ನಮ್ಮ ಪೋಷಕರೊಂದಿಗೆ ಪ್ರತಿಭಟನೆ ಕೈಗೊಳ್ತೀವಿ ಅಂತ ವಿದ್ಯಾರ್ಥಿನಿಯನ್ನ ಆಕ್ರೋಶ ವ್ಯಕ್ತಪಡಿಸಿದ್ರು. ಓದಕ್ಕೆ 3 ವರ್ಷ ಆಯ್ತು. ಈಗ ಲೆಕ್ಚರ್ಸ್ ಪ್ರಾಬ್ಲಮ್ ಭಾಳನೇ ಇದೆ. ಗೆಸ್ಟ್ ಲೆಕ್ಚರ್ ಆಗಿ ಒಂದು 15 ದಿನ 20 ದಿನ ಆಯಿತು ಸ್ಟ್ರೈಕ್ ಕಂಟಿನ್ಯೂಸ್ ನಡೀತಿದೆ. ನಮ್ಗೆ ಇದುವರೆಗೆ ಒಂದು ಪಾಠನೂ ಆಗಿಲ್ಲ ಬಿಕಾಮ್ ಫೈನಲ್ ಸ್ಟೂಡೆಂಟ್ಸ್ಗೆ. ಅದಕ್ಕೆ ಪರಿಣಾಮ ಏನು ಗೊತ್ತಾಗ್ತಿಲ್ಲ, ಕಾರಣ ಏನು ಒಂದು ಗೊತ್ತಿಲ್ಲ. ಗೆಸ್ಟ್ ಲೆಕ್ಚರ್ ಹೇಳ್ತಿದ್ದಾರೆ ಮೇಡಮು, ಮತ್ತೇನು ಗೆಸ್ಟ್ ಲೆಕ್ಚರ್ ಬರ್ತಾರಾ, ಏನು ಹೊಸ ಲೆಕ್ಚರ್ನ ಕರೆಸಿ ಪಾಠ ಮಾಡ್ತಾರಾ, ನಮಗೆ ಏನಂತ ಏನು ಹೇಳ್ತಾ ಇಲ್ಲ ಮೇಡಮ್. ಇದುವರೆಗೆ ಆಯಿತು, ದಿನ ಬಂದು ಹೋಗ್ತಾ ಇದ್ದೀವಿ ಕಾಲೇಜಿಗೆ. ನಾವು ಇವತ್ತೇನು ಮಾಡಿದ್ದೀವಿ ಸ್ಟ್ರೈಕ್ ಅಂತಂದು, ಇದೇನೋ ಸಾಲ್ವ್ ಆಗಿಲ್ಲ, ಏನೇನು ಸೊಲ್ಯೂಷನ್ ಸಿಕ್ಕಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಸ್ಟ್ರೈಕ್ ಮಾಡ್ತಾಯಿದೆ. ಮನೇಲಿ ತಂದೆ ತಾಯಿಯಿಂದ ಕರ್ಕೊಂಬರೋ ಪರಿಸ್ಥಿತಿ ಇದೆ, ಅವರು ಬೈತಿದ್ದಾರೆ. ಇವತ್ತು ಬರೋ ರೆಡಿ ಇದ್ರು ನೆಕ್ಸ್ಟ್ ಟೈಮ್ ಕರ್ಕೊಂಬರ್ತೀವಿ ಅಂತ ಹೇಳಿದ್ವಿ ನಾವು. ನೋಡೋಣ ಮುಂದೆ ಈ ದಿನ ಕಂಟಿನ್ಯೂ ಆಗುತ್ತಾ, ಏನು ಲೆಕ್ಚರ್ಸ್ ಮಾಡ್ತಾರಾ ಸೋಮವಾರ ಒಳಗೆ ನಾವು ನೋಡಿ ಇದು ಮಾಡ್ತೀವಿ. ಅತ್ತ ಪಟ್ಟು ಬಿಡದೆ ಧರಣಿ ಕುಳಿತಿರುವಂತಹ ಅತಿಥಿ ಉಪನ್ಯಾಸಕರು, ಇತ್ತ ಕ್ಲಾಸ್ ನಡೆಯದೆ ಶೈಕ್ಷಣಿಕವಾಗಿ ನಷ್ಟ ಅನುಭವಿಸ್ತಾ ಇರುವಂತಹ ವಿದ್ಯಾರ್ಥಿಗಳು, ಇವರಿಬ್ಬರ ಧ್ವನಿ ಕೇಳಿಸಿದ್ರು ಕೇಳದಂತೆ ಮೌನಿಯಾಗಿರುವ ಸರ್ಕಾರ. ಇನ್ನು ಈ ಪ್ರತಿಭಟನೆಗಳು ಯಾವ ತಾರಕ್ಕೆ ಏರಿತೋ ಕಾದು ನೋಡಬೇಕಾಗಿದೆ. ರಾಘವೀರ್, ಸಿದ್ದಿ ಟಿವಿ, ಕಂಪ್ಲಿ.